ತಾಯಂದಿರ ಆರೋಗ್ಯದ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದ ಸುಧಾಮೂರ್ತಿ, ಗರ್ಭಕೋಶದ ಕ್ಯಾನ್ಸರ್ಗೆ ಲಸಿಕೆ ಅಭಿಯಾನ ನಡೆಸೋಕೆ ಮೋದಿ ಸರ್ಕಾರಕ್ಕೆ ಹೊಸ ಸಂಸದೆಯ ಆಗ್ರಹ. ಇನ್ಫೋಸಿಸ್ ಪ್ರತಿಷ್ಠಾನದ ಮಾಜಿ ಅಧ್ಯಕ್ಷೆ, ಲೇಖಕಿ ಸುಧಾಮೂರ್ತಿ ಅವರು ನಿನ್ನೆ ರಾಜ್ಯಸಭೆಯಲ್ಲಿ ತಮ್ಮ ಚೊಚ್ಚಲ ಭಾಷಣ ಮಾಡಿದ್ರು. ಇದೇ ವರ್ಷ ಮಾರ್ಚ್ 8ನೇ ತಾರೀಕು ಸುಧಾಮೂರ್ತಿ ಅವರು ಭಾರತದ ರಾಷ್ಟ್ರಪತಿಯವರಿಂದ ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿದ್ರು. ತಮ್ಮ ಭಾಷಣದಲ್ಲಿ ಲೇಖಕಿ ಸುಧಾಮೂರ್ತಿ ಅವರು ಗರ್ಭಕೋಶದ ಕ್ಯಾನ್ಸರ್ ಅನ್ನ ಎದುರಿಸೋಕೆ ಸರ್ಕಾರಿ ಪ್ರಾಯೋಜಿತ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ ದೇಶೀಯ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಉತ್ತಮ ಅಂತ ಹೇಳಿದ ಸುಧಾಮೂರ್ತಿ ತಮ್ಮ ಭಾಷಣದಲ್ಲಿ ಎಲ್ಲಿ ಹೆಣ್ಣನ್ನ ಗೌರವಿಸಲಾಗುತ್ತೋ ಅಲ್ಲಿ ದೇವರು ವಾಸಿಸ್ತಾರೆ ಅನ್ನೋ ಮಾತನ್ನ ಸ್ಮರಿಸಿದ್ರು. ಯತ್ರ ನಾರ್ಯ ರಮಂತೆ ತತ್ರ ದೇವತಾಃ. ದಟ್ಸ್ ವಾಟ್ our ancestors say. Where women are respected, that is a place where gods reside. ನಾನ್ ನಿಮ್ಗೆ ಹೇಳೋಕೆ ಬಯಸುವ ಪ್ರಮುಖ ವಿಚಾರ ಏನು ಅಂದ್ರೆ ಮಹಿಳೆಯರ ಆರೋಗ್ಯ. ಇದಕ್ಕೆ ಕಾರಣ ಮಹಿಳೆಯರು ತಮ್ಮ ಆರೋಗ್ಯವನ್ನ ನಿರ್ಲಕ್ಷಿಸಿ ತನ್ನ ಕುಟುಂಬವನ್ನ ನೋಡ್ಕೊಳ್ತಾಳೆ. ಹಾಗಾಗಿ ಬಹಳಷ್ಟು ಮಹಿಳೆಯರು ಗರ್ಭಕೋಶದ ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ಅವರು 3ನೇ ಅಥವಾ 4ನೇ ಹಂತದವರೆಗೆ ಕ್ಯಾನ್ಸರ್ ಬೆಳೆದ ಮೇಲೇನೆ ಆಸ್ಪತ್ರೆಗೆ ದಾಖಲಾಗ್ತಾರೆ ಅನ್ನೋ ವಿಚಾರವನ್ನ ಸುಧಾಮೂರ್ತಿ ಸಂಸತ್ತಿನ ಗಮನಕ್ಕೆ ತಂದ್ರು. ಒಬ್ಬ ವೈದ್ಯರ ಮಗಳಾಗಿ ಮತ್ತು ಸಹೋದರಿಯಾಗಿ ನಾನು ಕ್ಯಾನ್ಸರ್ ಕುರಿತು ಜಾಗೃತಳಾಗಿದ್ದೇನೆ. ಅದರ ಕುರಿತು ಜಾಗೃತಿ ಮೂಡಿಸೋಕೆ ನಾನು ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ 30 ವರ್ಷಗಳ ಕಾಲ ದುಡಿದಿದ್ದೇನೆ ಅಂತ ಸುಧಾಮೂರ್ತಿ ಸಲಹೆಯೊಂದನ್ನ ಕೊಟ್ರು. I am being a daughter and a sister of a doctor. I am aware of this and I have worked in my last 30 years with Infosys Foundation. 9 ರಿಂದ 14 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ನೀಡಲಾಗುವ ಲಸಿಕೆ ಇದೆ. ಇದನ್ನ ಗರ್ಭಕೋಶದ ಲಸಿಕೆ ಅಂತಾನೆ ಕರೆಯಲಾಗುತ್ತೆ. ಹುಡುಗಿಯರು ಅದನ್ನ ತೆಗೆದುಕೊಂಡ್ರೆ ಕ್ಯಾನ್ಸರ್ ಅನ್ನ ತಪ್ಪಿಸಬಹುದು. ನಮ್ಮ ಹುಡುಗಿಯರ ಅನುಕೂಲಕ್ಕಾಗಿ ನಾವು ವ್ಯಾಕ್ಸಿನೇಷನ್ ಅನ್ನ ಉತ್ತೇಜಿಸಬೇಕು. ಯಾಕಂದ್ರೆ ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಉತ್ತಮವಾಗಿದೆ ಅಂತ ಸುಧಾಮೂರ್ತಿ ಹೇಳಿದ್ರು. There is a vaccination which is given to women, girls between the age of 9 to 14, known as the cervical vaccination, which can, if the girls take that, it can be avoided. ವೈದ್ಯರಾದ ನನ್ನ ತಂದೆಯವರು ಹೇಳ್ತಾ ಇದ್ರು, ಒಬ್ಬ ಮಹಿಳೆ ತೀರ್ಕೊಂಡ್ರೆ ಆಸ್ಪತ್ರೆಗೆ ಅದೊಂದು ಅಂಕಿ ಸಂಖ್ಯೆ. ಅಂದ್ರೆ ತೀರಿ ಹೋದವರ ಪಟ್ಟಿಯಲ್ಲಿ 1 ಮಂದಿ ಹೆಚ್ಚಾಗ್ತಾರೆ. ಆದ್ರೆ ಒಂದು ಕುಟುಂಬ ಶಾಶ್ವತವಾಗಿ ತಾಯಿ ಒಬ್ಬಳನ್ನ ಕಳೆದುಕೊಳ್ಳುತ್ತೆ. ಪುರುಷನಿಗೆ ಮತ್ತೊಂದು ಹೆಂಡತಿ ಸಿಗಬಹುದು, ಆದ್ರೆ ಮಕ್ಕಳು ಶಾಶ್ವತವಾಗಿ ತಾಯಿಯನ್ನ ಕಳೆದುಕೊಳ್ತಾರೆ. ತಾಯಿ ಕುಟುಂಬದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ನಿಭಾಯಿಸ್ತಾಳೆ. ಆದ್ರೆ ಅವಳು ತನ್ನ ಬದುಕಿನ ಇಳಿ ದಿನಗಳಲ್ಲಿ ಗರ್ಭಕೋಶದ ಕ್ಯಾನ್ಸರ್ ನಂತಹ ಕಾಯಿಲೆಯಿಂದ ಬಳಲ್ತಾಳೆ. ಹಾಗಾಗಿ ನಾನು ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸೋಕೆ ವಿನಂತಿಸ್ತೀನಿ ಅಂತ ಸುಧಾಮೂರ್ತಿ ಹೇಳಿದ್ರು. ನಮ್ಮ ಸರ್ಕಾರಕ್ಕೆ ಚುಚ್ಚುಮದ್ದು ನೀಡುವುದು ಕಷ್ಟಕರವಲ್ಲ. ನಾವು ಕೋವಿಡ್ ಕಾಲದಲ್ಲಿ ಸರ್ಕಾರದ ಕೆಲಸವನ್ನ ನೋಡಿದ್ದೀವಿ. ಹಾಗಾಗಿ ಹದಿಹರಿಯದ ಹುಡುಗಿಯರಲ್ಲಿ ಲಸಿಕೆಯ ಅಭಿಯಾನವನ್ನ ಕೈಗೊಳ್ಳುವುದು ಕಷ್ಟಕರ ಅಂತ ನಾನು ಭಾವಿಸೋದಿಲ್ಲ. ಇದು ನನ್ನ ಪ್ರಥಮ ಪ್ರಸ್ತಾವನೆಯಾಗಿದೆ ಸರ್ ಅಂತ ಸುಧಾಮೂರ್ತಿ ಹೇಳಿದ್ರು. ಆ ಲಸಿಕೆ ದುಬಾರಿಯೂ ಅಲ್ಲ. ನಮ್ಮಂತವರಿಗೆ ಕೇವಲ 1400 ರೂಪಾಯಿಗಳಿಗೆ ಲಭಿಸುತ್ತೆ. ಸರ್ಕಾರ ಮಧ್ಯಪ್ರವೇಶಿಸಿ ಮಾತುಕತೆ ನಡೆಸಿ ಅದನ್ನ 700 ಅಥವಾ 800 ರೂಪಾಯಿಗಳಲ್ಲಿ ಜನಸಾಮಾನ್ಯರಿಗೆ ಕೊಡಬಹುದು. ಇದರಿಂದ ಭವಿಷ್ಯದಲ್ಲಿ ನಮ್ಮ ಹುಡುಗಿಯರಿಗೆ ಬಹಳ ಉಪಕಾರ ಆಗತ್ತೆ ಅಂತ ಸುಧಾಮೂರ್ತಿ ಹೇಳಿದ್ರು. It is not expensive, I am sure. Now today is 1400 rupees for a person like us who are in the field. But if the government intervenes and negotiates, it can be, and it's any business is a win-win situation. He also should make certain money, but you can bring it to 700-800 rupees. ನನ್ನ ದ್ವಿತೀಯ ಪ್ರಮುಖ ವಿಚಾರ ನನಗೆ ಬಹಳ ಪ್ರಿಯವಾಗಿದೆ. ಅದು ಭಾರತದಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ವಿಚಾರ ಅಂತ ಸುಧಾಮೂರ್ತಿ ತಮ್ಮ ಭಾಷಣದಲ್ಲಿ ತಿಳಿಸಿದ್ರು. ನಾವು ಪ್ರತಿ ಬಾರಿ ಕೇವಲ ಅಜಂತ, ಎಲ್ಲೋರ, ಬೃಹದೇಶ್ವರ ಮತ್ತು ತಾಜ್ ಮಹಲ್ ನೋಡಬೇಕಾದ ಸ್ಥಳ ಅಂತ ಪರಿಗಣಿಸ್ತೀವಿ. ಅದ್ ಸರಿಯಲ್ಲ. ನಮ್ ದೇಶ ಬಹಳ ವಿಶಾಲವಾಗಿದೆ. ನುಡಿಮುತ್ತು ಹೇಳಿದಂತೆ ಮಾತೃಭೂಮಿ ಅನೇಕ ವಜ್ರಗಳನ್ನ ಹೊಂದಿದೆ. ನಾವು ಎಲ್ಲವನ್ನ ಕಡೆಗಣಿಸಿ ಕೇವಲ ಒಂದನ್ನ ಮಾತ್ರ ಪರಿಗಣಿಸ್ತೀವಿ. ನಮ್ಮ ದೇಶದಲ್ಲಿ 42 ವಿಶ್ವ ಪರಂಪರೆಯ ತಾಣಗಳಿದೆ. ನಾವೆಲ್ಲದರ ಕುರಿತು ಗಮನ ಹರಿಸಬೇಕಾಗಿದೆ ಅಂತ ಸುಧಾಮೂರ್ತಿ ಹೇಳಿದ್ರು. ಅವರು ಭೇಟಿ ನೀಡಿದ ಕೆಲವು ಸ್ಥಳಗಳನ್ನು ಪಟ್ಟಿ ಮಾಡಿದ್ರು. Being a granddaughter of a school teacher and a history teacher, for the last 60 years, sir, I have done a lot of research in our own culture, our own temples, monuments in India, and whatever I have done, in nutshell, I want to give. There is a marvelous statue of Bahubali at Shravanabelagola, which is a gem. It is in Karnataka. There are a group of monuments in Mandu, in Madhya Pradesh, who are very, very beautiful. There are caves or the prototyping of any temple you take in India. Its prototyping is done in Badami, Aihole, Pattadkallu in Karnataka, northern part of Karnataka, where I belong. I am very proud about it. See Lingaraja temple, see any temple in India.
Konark temple, everything prototyping is done in 575 AD in Karnataka. These three places which are not in World Heritage Center. You have, if you go to east, you have Tripura state, and they have fantastic sculptures known as Unakoti. Nobody knows who has done. They are 1,500 years old. Then you have Natural Roots Bridge in Mizoram and the eastern part of India, which is God's gift to us. We go to other countries and we see, but we never value because we have diamond in the hand, we search for the broken glass pieces. There is a complex of the temples in Srirangam, and people must have, some of them must have seen from South India. I'm sure northern and eastern part of India people might not have seen. They are marvelous. They are as good as Brihadeshwara temple of Tanjore, which is a World Heritage Site. There are beautiful Mughal gardens in Kashmir. We always go and see the film shooting, but we will never realize they are not in the World Heritage Sites. So the advantages of putting them on the World Heritage Site, number one, the package should be done very well so that people can come and see them. The package should be conveniently should be done so that you should have good toilets and good roads so that the tourists can come. It will increase our revenue in our own country. Beautiful desert garden Ran of Kutch, and people only will see, can see only in certain months of the year, and we should take advantage of that. We have Buddha was a great person, and we are very proud when whichever country I go, they ask me, are you from the land of Buddha? I always say yes. He preached his first sermon in Sarnath, where very near to Varanasi, the group of old monuments at Sarnath, which are 2,500 years old, it is not in the World Heritage Site. The Lothal of Gujarat is equivalent to Mohenjo-daro Harappa of Pakistan. We can't go there, but we have Lothal and Dholavira. Dholavira is a World Heritage Site, but not Lothal. Lothal was a big port, and how the ships used to come, you should go and see. It should come in a World Heritage Site. We have forts of Maharashtra where Veer Shivaji, Bachcha Bachcha Bola Tha, that he said, Jai Mahadev in every fight. And they are the Jaladurga, Vanadurga, Normal Durga, the whole series where the forts face sea, and also gave a great history to India, and particular to Maharashtra, great Shivaji's place should come under World Heritage Site. There is a beautiful island on the river Brahmaputra in Assam, Majol they call, maybe my spelling may be wrong, it is Majoli. Sir, it is, if you would have seen in some other country, they would have made it the #1 destination for wedding or even for entertainment or even to go and enjoy. But 90% of the people are not even aware of this. When you see the old parliament, you say, oh, these people, Westerners have come and they have built this one. People from, architects from India, in UK, they came and built it. Sir, it is nothing but, if you see the prototyping of that 1,000 years back, built in Madhya Pradesh, from Gwalior, 30 kilometers, it is called Mitavali. It's a Chausashta Yogini temple. It is exactly the replica of that, but in a prototyping, sir. There's a Padavali and Mitavali. There's one more set of temples which were saved because of, on the Chambal River, because of the dacoits, but they are world-class temples. The list is unending, but I want to conclude with a famous Gumbaz of Karnataka, that is Gol Gumbaz. It was ruled by the Adil Shahis in 1400 to 1685, and it's one of the marvelous things in India has produced, where you can have the echo of 7 times. My list is 57, but my time is limited. ನಾನು ಯುವತಿಯಾಗಿದ್ದಾಗ ರಾಷ್ಟ್ರಪತಿ ಭವನವನ್ನ ನೋಡ್ತಾ ಇದ್ದೆ. ರಾಜ್ಯಸಭೆಯಲ್ಲಿ ನಿಂತು ಮಾತನಾಡುವ ಜನರನ್ನ ಕಂಡು ಆಶ್ಚರ್ಯಪಟ್ಟಿದ್ದೆ. ಇಂದು ನಾನಿಲ್ಲಿ ನಿಂತು ಮಾತನಾಡ್ತಿರೋದು ನನಗೆ ಬಹಳ ಸಂತಸ ಕೊಟ್ಟಿದೆ. ನಾನು ನನ್ನ ಮಾತನ್ನ ನನಗೆ ಪೂರ್ವಜರು ಮತ್ತು ಅಜ್ಜ ಅವರು ಕಲಿಸಿಕೊಟ್ಟ ಮಾತಿನಿಂದ ಪೂರ್ಣಗೊಳಿಸ್ತೀನಿ ಅಂತ ಸುಧಾಮೂರ್ತಿ ಹೇಳಿದ್ರು. ನೀನೇನೇ ಕೆಲಸ ಮಾಡಿದ್ರು ಅದನ್ನ ತುಂಬು ಮನಸ್ಸಿನಿಂದ ಮತ್ತು 100% ಏಕಾಗ್ರತೆಯಿಂದ ಮಾಡಬೇಕು. ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿದೆ. ನಮ್ಮ ಕೈಯ 5 ಬೆರಳಿನಂತೆ ಒಂದು ಮುಷ್ಟಿಯಲ್ಲಿದೆ. ನಾವು ಆಹಾರ, ಉಡುಪು, ಭಾಷೆಯಲ್ಲಿ ಭಿನ್ನವಾದ್ರೂ ನಾವೆಲ್ಲರೂ ಒಂದೇ. ನಾನು ನನ್ನ ಅಧಿಕಾರಾವಧಿಯಲ್ಲಿ ಒಂದು ಧ್ಯೇಯದೊಂದಿಗೆ ರಾಜ್ಯಸಭೆಯ ಸೇವೆ ಸಲ್ಲಿಸೋಕೆ ಬಯಸ್ತೀನಿ ಅಂತ ಹೇಳಿದ್ರು ಸುಧಾಮೂರ್ತಿ. ಕಾಯೇನ ವಾಚ ಮನಸೇಂದ್ರಿಯರ್ವ
ಬುದ್ಧ್ಯಾತ್ಮಜಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ನಮಸ್ವಿ ನಾರಾಯಣಾಯೇತಿ ಸಮರ್ಪಯಾಮಿ. It is not my husband Narayan Murthy, it is Narayana the God or the God whom you believe. It need not be Narayana, it could be anybody. So with a single-minded, with my mind, with my buddhimatta, with my concentration, with my whatever is the age I have, I am 74, going to be 74, but God willing, I will put my 100% in Rajya Sabha and work. ಜೈ ಹಿಂದ್ ಮತ್ತು ಜೈ ಭಾರತ್ ಮಾತಾ ಘೋಷಣೆಗಳೊಂದಿಗೆ ಸುಧಾಮೂರ್ತಿ ತಮ್ಮ ಭಾಷಣವನ್ನು ಮುಕ್ತಾಯ ಮಾಡಿದ್ರು. ನಂತರ ಮಾತನಾಡಿದ ಪ್ರಧಾನಿ ಮೋದಿ ಅವರು ಸುಧಾಮೂರ್ತಿ ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಧನ್ಯವಾದ ತಿಳಿಸಿದ್ರು. ತಾಯಂದಿರ ಕುರಿತು ಸುಧಾಮೂರ್ತಿ ಅವರ ಭಾವನಾತ್ಮಕ ಹೇಳಿಕೆಯನ್ನು ಉಲ್ಲೇಖಿಸಿದ ಪ್ರಧಾನಿ ಮೋದಿ, ನಮ್ಮ ಸರ್ಕಾರ ಮಹಿಳೆಯರ ಆರೋಗ್ಯ ಮತ್ತು ನೈರ್ಮಲ್ಯವನ್ನ ಆದ್ಯತೆಯ ವಲಯ ಅಂತ ಪರಿಗಣಿಸಿದೆ ಅಂತ ಉತ್ತರಿಸಿದ್ರು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.